ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಈ ಡೇಸ್ನಲ್ಲಿ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಕೋರಿಕೆ ವರ್ಗಾವಣೆ, ಪರಸ್ಪರ ವರ್ಗಾವಣೆ, ಹಾಗೆ ಸ್ಪೆಸಿಫೈಡ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಅಂದರೆ 3 ವರ್ಷ ತುಂಬಿರತಕ್ಕಂಥ CRP ಅವರಿಗೆ ಸಂಬಂಧಪಟ್ಟಂತೆ ವರ್ಗಾವಣೆಗೆ ಆನ್ಲೈನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೇನಾದರೂ ವಿಚಾರ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಂತ EDSಗೆ ಸಂಬಂಧಪಟ್ಟಂತೆ ನಾವು ವರ್ಕ್ ಮಾಡಲಿಕ್ಕೆ EDSಗೆ ಹೋಗಬೇಕು. ಇಲ್ಲಿ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ಕೊಳ್ಳೋಣ. ಕ್ರೋಮ್ ಬ್ರೌಸರಲ್ಲಿ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಇಲ್ಲಿ ಸರ್ಚ್ ಆಪ್ಷನಲ್ಲಿ EDS ಲಾಗಿನ್ ಆಗ್ತಕ್ಕಂಥದ್ದು EDS ಅಂತ ಲಾಗಿನ್ ಅಂತ ಟೈಪ್ ಮಾಡ್ತೀವಿ. EDS ಲಾಗಿನ್ ಅಂತ ಟೈಪ್ ಮಾಡಿದ ಮೇಲೆ ಇಲ್ಲಿ ಲಿಂಕ್ ಬರುತ್ತೆ. EDS ಲಾಗಿನ್ ಆಗ್ತಕ್ಕ ಲಿಂಕು ಲಾಗಿನ್ ಆಗೋದು ಯಾವ ರೀತಿ ಅಂತ ತಮಗೆ ಹೇಳ್ತಾ ಇದ್ದೀನಿ. ಆನಂತರ EDS ಎಂಪ್ಲಾಯ್ ಡೇಟಾಬೇಸ್ ಡೇಟಾ ಸಿಸ್ಟಮ್ ಅಂತ ಒಂದು ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾದ್ರೆ ಏನಂದರೆ, ಮೊದಲನೇದಾಗಿ ಎಂಪ್ಲಾಯ್ ಅಂತ ಈ ಆಪ್ಷನ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಆಪ್ಷನ್ನ ತೆಗೆದುಕೋಬೇಕು. ಯೂಸರ್ ನೇಮ್ನ ಟೈಪ್ ಮಾಡಬೇಕು. KGD ನಂಬರ್ ಆಗಿರುತ್ತೆ ಯೂಸರ್ ನೇಮು. ಇನ್ನು ಪಾಸ್ವರ್ಡನ್ನು ನಾವು ಏನು ಫಿಕ್ಸ್ ಮಾಡ್ಕೊಂಡಿದ್ವಿ ಆ ಪಾಸ್ವರ್ಡ್ನ ಇಲ್ಲಿ ಕೊಡಬೇಕು. ಕ್ಯಾಪ್ಚಾ ಇಲ್ಲಿ ಏನು ಸೇಮ್ ಇದೆ ಇದನ್ನು ಇಲ್ಲಿ ಟೈಪ್ ಮಾಡಬೇಕು. ನಂತರ ಲಾಗಿನನ್ನು ಕೊಡ್ತಕ್ಕಂಥದ್ದು. ಇನ್ ಕೇಸ್ ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಏನು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಮಗೆ ಪಾಸ್ವರ್ಡನ್ನು ರೀಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ. OTP ಬರುತ್ತೆ. ಅದನ್ನು ತಗೊಂಡು ರೀಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು ಪಾಸ್ವರ್ಡನ್ನು. ಈಗ ಪಾಸ್ವರ್ಡ್ ಎಲ್ಲ ನಮಗೆ ಗೊತ್ತಿದ್ರೆ ಇದನ್ನು ಎಂಪ್ಲಾಯ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವಿಲ್ಲಿ ಯೂಸರ್ ನೇಮ್ ಬಂದು KGD ನಂಬರ್ನ ಇಲ್ಲಿ ಕೊಡಬೇಕು. KGD ನಂಬರ್ನ ಕೊಡ್ತೀವಿ. ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅದನ್ನ ಟೈಪ್ ಮಾಡ್ತಕ್ಕಂಥದ್ದು. ಆನಂತರ ಇಲ್ಲಿ ಕ್ಯಾಪ್ಚಾ ಏನಿದೆ ಅದನ್ನು ಸೇಮ್ ಟು ಸೇಮ್ ಕೊಡ್ತೀವಿ. ಆನಂತರ ಲಾಗಿನ್ ಆಪ್ಷನ್ ಲಾಗಿನ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು. ಆನಂತರ ನಮಗೆ ಇನ್ನರಲ್ಲಿ ಎಂಪ್ಲಾಯ್ ಡೇಟಾಬೇಸ್ ಸಿಸ್ಟಮ್ ಕರ್ನಾಟಕ ಈ ಒಂದು ನೌಕರರ ಡೇಟಾ ವ್ಯವಸ್ಥೆ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಹೆಸರು, ಡಿಸಿಗ್ನೇಷನ್ನು, KGD ನಂಬರ್ ಕರೆಕ್ಟ್ ಇದೆಯಾ ಅಂತ ಒಂದ್ಸಲ ನೋಡ್ಕೊಳ್ತಕ್ಕಂಥದ್ದು. ಹಾಗೆ ಮೇಲೆ ಸ್ಕ್ರಾಲ್ ಮಾಡಿದರೆ ಈಗ ಮೊದಲನೇದಾಗಿ ನಿಮಗೆ ನಾನು ಇದರಲ್ಲಿ ಯಾವ್ಯಾವುದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಯಾವ್ಯಾವ ಲಿಂಕಲ್ಲಿ ಸಲ್ಲಿಸ್ತಕ್ಕಂಥದ್ದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ರಿಕ್ವೆಸ್ಟ್ ಟ್ರಾನ್ಸ್ಫರು ಕೋರಿಕೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈ ಲಿಂಕ್ನಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು. ಆನಂತರ ಮ್ಯೂಚುವಲ್ ಟ್ರಾನ್ಸ್ಫರ್ ಇದ್ದರೆ ಈ ಲಿಂಕಲ್ಲಿ ಹೋಗಿ ಮ್ಯೂಚುವಲ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತಲೇ ಕೊಟ್ಟಿದ್ದಾರೆ. ಇದರಲ್ಲಿ ಅರ್ಜಿನ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು ನಮಗೆ 3 ವರ್ಷ ತುಂಬಿರ್ತಕ್ಕಂಥ CRP BRP ಅವರಿಗೆ ಸ್ಪೆಸಿಫೈಡ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಈ ಸ್ಪೆಸಿಫೈಡ್ ಪೋಸ್ಟ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲಿಕೇಶನ್ನ ಸಲ್ಲಿಸಬೇಕು. ಈಗ ಮೊದಲನೇದಾಗಿ ನಾನು ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಅನಂತರ ಇವೆರಡನ್ನು ಹೇಳ್ತೀನಿ. ಮ್ಯೂಚುವಲ್ ಟ್ರಾನ್ಸ್ಫರ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ಮಧ್ಯದಲ್ಲಿ ಇನ್ನೊಂದು ಮೊಬೈಲ್ ಸೆಟ್ಟಿಂಗ್ ಒಂದು ಹೇಳ್ತೀನಿ. ಯಾಕೆಂದರೆ ಫುಲ್ ಪೇಜ್ ನಮಗೆ ಕಾಣಿಸ್ಬೇಕು ಅಂದರೆ ಮೊಬೈಲ್ ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡ್ಕೋಬೇಕು. ಇಲ್ಲಿ ಮೊಬೈಲಲ್ಲಿ ಮೇಲೆ 3 ಚುಕ್ಕಿ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮಗೆ ಡೆಸ್ಕ್ಟಾಪ್ ಸೈಟ್ ಅಂತ ಆಪ್ಷನ್ ಇದೆ. ಇದನ್ನು ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡ್ಕೊಳ್ಳಿ. ನಂತರ ನಮಗೆ ಪೇಜ್ ಈ ರೀತಿಯಾಗಿ ಕಾಣಿಸುತ್ತೆ, ಅಂದರೆ ಫುಲ್ ಪೇಜು ಕಾಣಿಸುತ್ತೆ. ಸೊ ಮ್ಯೂಚುವಲ್ ಟ್ರಾನ್ಸ್ಫರ್ ಬಗ್ಗೆ ಹೇಳ್ತಾ ಇಲ್ಲಿ ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಈ ಮ್ಯೂಚುವಲ್ ಟೀಚರ್ಸ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂತೀವಿ. ಈ ರೀತಿ ಮ್ಯೂಚುವಲ್ ಟ್ರಾನ್ಸ್ಫರ್ ಅಂತ ಇಲ್ಲಿ ತೋರಿಸುತ್ತೆ. ಯಾವುದೇ ಒಂದು ನೌಕರರ ಒಂದು ಬೇಸಿಕ್ ಡೀಟೇಲ್ಸು ಮೊದಲನೇದಾಗಿ ಇಲ್ಲಿ ಬರುತ್ತೆ. ಇದಿಷ್ಟು ಬೇಸಿಕ್ ಡೀಟೇಲ್ಸ್ ಎಲ್ಲ ನಾವು EDSನಲ್ಲಿ ನಮ್ಮ ಪ್ರೊಫೈಲ್ ವ್ಯೂನಲ್ಲಿ ನೋಡಿದ್ದೀವಿ, ಎಲ್ಲ ಕರೆಕ್ಟಾಗಿರುತ್ತೆ ಆಲ್ಮೋಸ್ಟು. ಇದರಲ್ಲಿ ನೋಡಬೇಕು ಅಂತ ಅಂದರೆ ಸ್ವಲ್ಪ ಈ ಕಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಈ ಕಡೆ ಆ ಕಡೆ ಲೆಫ್ಟ್ ರೈಟು ಸ್ಕ್ರಾಲ್ ಮಾಡಿದರೆ ನಮಗೆ ಸಿಗುತ್ತೆ. ನಂತರ ಎಂಪ್ಲಾಯ್ ಒಂದು ಬೇಸಿಕ್ ಡೀಟೇಲ್ಸು ಆದಮೇಲೆ ವರ್ಕಿಂಗ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ PP ಡಿಕ್ಲರೇಷನ್ಗೆ ಸಂಬಂಧಪಟ್ಟಂತೆ ಆದಷ್ಟು ಮಾಹಿತಿ ಇಲ್ಲಿ ಸಿಗುತ್ತೆ. ಆನಂತರ 11ನೇ ಕಾಲಮಿಂದ ಇಂಪಾರ್ಟೆಂಟು ಇದೊಂದು ವರ್ಕ್ ಇದೆ, ಇದು ಮಾಡಬೇಕು. ಟ್ರಾನ್ಸ್ಫರ್ ರಿಕ್ವೆಸ್ಟ್ ಫಾರ್ ಅಂತ ಇದೆ. ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿತಿನ್ ಡಿಸ್ಟಿಕ್ಕು ಅಥವಾ ಔಟ್ ಆಫ್ ಡಿಸ್ಟಿಕ್ಕು ಅಥವಾ ಔಟ್ ಆಫ್ ಡಿವಿಷನ್ನು ಈ 3ರಲ್ಲಿ ಯಾವ ಆಪ್ಷನ್ ಬೇಕು ಈ ಒಂದು ರೌಂಡ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತೆಗೆದುಕೋಬೇಕು. ನಾನು ಒಂದು ಎಕ್ಸಾಂಪಲ್ ಒಂದು ಆಪ್ಷನ್ನ ತೆಗೆದುಕೊತೀನಿ. ಆನಂತರ ಮ್ಯೂಚುವಲ್ ಟೀಚರ್ ಡೀಟೇಲ್ಸ್ ಅಂತ ಬರುತ್ತೆ. ಇದೊಂದು ಮ್ಯೂಚುವಲ್ಗೆ ಸಂಬಂಧಪಟ್ಟಂತೆ KGD
ಫಾರ್ ಟೀಚರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಫಸ್ಟ್ ಪರ್ಸನ್ನು ಈ ಇದರಲ್ಲಿ ಈಗ ಏನು ಮೇಲ್ ಮಾಡಿದೆ ಅವರಾಗಿರ್ತಾರೆ. ಸೆಕೆಂಡ್ ಪರ್ಸನ್ದು ನಾವಿಲ್ಲಿ KGD ನಮ್ಮ ಜೊತೆ ಯಾರು ಮ್ಯೂಚುವಲ್ ಕೊಟ್ಟಿರ್ತಾರೆ ಅವ್ರದ್ದು KGD ನಂಬರ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕು. KGD ನಂಬರ್ನ ಎಂಟ್ರಿ ಮಾಡಿ ಅದ್ರ ಮೇಲೆ ಒಂದ್ಸಲ ಸುಮ್ಮನೆ ಕ್ಲಿಕ್ ಮಾಡಿದರೆ ಅವ್ರ ಡೀಟೇಲ್ ನಮಗೆ ಇಲ್ಲಿ ಬರುತ್ತೆ. ಮ್ಯೂಚುವಲ್ ಕೊಡ್ತಾ ಇರ್ತಕ್ಕಂಥ ಒಂದು ಟೀಚರ್ಸ್ದು ಅವ್ರದ್ದು ಬೇಸಿಕ್ ಡೀಟೇಲ್ಸ್ ಬರುತ್ತೆ, ವರ್ಕಿಂಗ್ ಡೀಟೇಲ್ಸ್ ಬರುತ್ತೆ, ಇಷ್ಟಕ್ಕೂ ಬರುತ್ತೆ. ಅಲ್ಲಿಗೆ ಫಸ್ಟ್ ಪರ್ಸನ್ನು ಮೇಲಿದ್ದಂಥವ್ರು ಫಸ್ಟು ನಾವು ಯಾರ್ದು EDS ಅಲ್ಲಿ ಓಪನ್ ಮಾಡಿದ್ದೀವಿ ಅವ್ರದ್ದು ಫಸ್ಟ್ ಪರ್ಸನ್ ಆಗ್ತಾರೆ. ಸೆಕೆಂಡ್ ಪರ್ಸನ್ ಬಂದು ನಾವು KGD ನಂಬರ್ ಕೊಟ್ಟ ನಂತರ ಬರ್ತಾರಲ್ಲ ಅವರು ಸೆಕೆಂಡ್ ಪರ್ಸನ್ ಆಗಿ ಇಲ್ಲಿ ಬರ್ತಾರೆ. ಸೊ ಆನಂತರ ಡಿಕ್ಲರೇಷನ್ ಇದೆ, 2 ಚೆಕ್ ಬಾಕ್ಸ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆಪ್ಷನನ್ನು ಕೊಡಬೇಕು. ಸೊ ಈ ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ತೀನಿ, ಆನಂತರ ಸಬ್ಮಿಟ್ ಆಪ್ಷನನ್ನು ಕೊಡ್ತಕ್ಕಂಥ ಇದನ್ನ ನೋಡಿ ಹುಷಾರಾಗಿ ಎಲ್ಲ ಕರೆಕ್ಟಾಗಿ ಇದೆಯಾ ನೋಡಿ ಚೆಕ್ ಮಾಡಿ ಕೊಡಿ. ಯಾಕಂದರೆ ಇಲ್ಲಿ ಡ್ರಾಫ್ಟ್ ಸೇವ್ ಆಪ್ಷನ್ ಇಲ್ಲ. ಒಂದ್ಸಲ ಅಪ್ಲೈ ಮಾಡಿದರೆ ನಮಗೆ ಅದು ಫಿಕ್ಸ್ ಆಗಿಬಿಡುತ್ತೆ, ಮತ್ತೆ ಚೇಂಜಸ್ ಮಾಡೋಕ್ಕೆ ಆಗಲ್ಲ. ಸೊ ಇಲ್ಲಿ ಸಬ್ಮಿಟ್ ಕೊಡಬೇಕಾದಾಗ ಇನ್ನೊಂದ್ಸಲ ಎಲ್ಲ ಕರೆಕ್ಷನ್ ಮಾಡಿ. ಇಲ್ಲಿ ಏನು ಚೆಕ್ ಮಾಡೋ ಅಂಥದ್ದು ಬೇರೆ ಆಪ್ಷನ್ ಏನಿಲ್ಲ. EDS ಅಲ್ಲಿ ಆಫೀಸಲ್ಲಿ ಚೆಕ್ ಮಾಡಿಸ್ಬೇಕು, ಬೇಸಿಕ್ ಡೀಟೇಲ್ಸು, ವರ್ಕಿಂಗ್ ಡೀಟೇಲ್ಸ್ ಏನಾರು ಚೇಂಜಸ್ ಇದ್ದರೆ. ಇನ್ನು ಸಪೋಸ್ ಇದೆಯಲ್ಲ ಓಕೆ ಕರೆಕ್ಟಾಗಿ ಇರುತ್ತೆ. ಸೊ ಸಬ್ಮಿಟ್ ಕೊಡೋದು, ಆನಂತರ ನಮಗೆ ಇದು ಅಪ್ಲಿಕೇಶನ್ ನಂಬರು ಬರುತ್ತೆ ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ. ಇದಿಷ್ಟು ಈ ರೀತಿಯಾಗಿ ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕ್ತಕ್ಕಂಥದ್ದು. ಈಗ ನಾನು ಮ್ಯೂಚುವಲ್ ಟ್ರಾನ್ಸ್ಫರ್ದಾಯಿತು. ನೆಕ್ಸ್ಟು 3 ವರ್ಷ ತುಂಬಿರ್ತಕ್ಕಂಥ CRP BRP ಅವ್ರದ್ದು ಯಾವ ರೀತಿ ಅಪ್ಲಿಕೇಶನ್ ಹಾಕ್ತಕ್ಕಂಥದ್ದು ಅಂತ. ಅವ್ರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಈ ಲಿಂಕಲ್ಲಿ ಹೋಗ್ಬೇಕು. ಸ್ಪೆಸಿಫೈಡ್ ಫಾರ್ ಟೀಚರ್ ಟ್ರಾನ್ಸ್ಫರು ಮಿನಿಮಮ್ ಟರ್ಮ್ ಕಂಪ್ಲೀಟ್ ಆಗಿರ್ತಕ್ಕಂಥವ್ರದ್ದು, 5 ವರ್ಷ ಕಂಪ್ಲೀಟ್ ಆಗದೆ ಇರ್ತಕ್ಕಂಥವ್ರು, 3 ವರ್ಷ ಕಂಪ್ಲೀಟ್ ಆಗಿರೋದು, 5 ವರ್ಷ ಕಂಪ್ಲೀಟ್ ಆಗದೆ ಇರ್ತಕ್ಕಂಥವ್ರು ಈ ಒಂದು ಲಿಂಕಲ್ಲಿ CRP BRP ಅವರು ಲಿಂಕಲ್ಲಿ ಅಪ್ಲಿಕೇಶನನ್ನು ಹಾಕಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಸ್ಪೆಸಿಫೈಡ್ ಪೋಸ್ಟ್ ಅಂತಲೇ ಬರುತ್ತೆ. ಸೊ ಇಲ್ಲೂ ಅದೇ ರೀತಿಯಾಗಿ ಕೆಲವೊಂದು ಬೇಸಿಕ್ ಡೀಟೇಲ್ಸು ಸೇಮ್ ಬರುತ್ತೆ. ಆನಂತರ ವರ್ಕಿಂಗ್ ಡೀಟೇಲ್ಸು, PP ಡಿಕ್ಲರೇಷನ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು, ಇದಿಷ್ಟು ಡೀಟೇಲ್ಸ್ ಬರುತ್ತೆ. ಇಲ್ಲಿ ಸ್ಕೂಲ್ ಕ್ಯಾಟಗರಿ ಪ್ರೈಮರಿ ಬರುತ್ತೆ. ಇನ್ನು ಮೆರಿಟಿಯಲ್ ಸ್ಟೇಟಸ್ ಅಂತ ಏನಿದೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಮ್ಯಾರಿಡ್ ಅಂತ ಕೊಡ್ತೀವಿ, ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಕೊಡ್ತೀವಿ. ಅನಂತರ ವೆದರ್ ಸ್ಪೋಸ್ ವರ್ಕಿಂಗ್ ಮ್ಯಾರಿಡ್ ಅಂತ ಕೊಟ್ಟರೆ ಎಸ್ ಆರ್ ನೋ ಆಪ್ಷನ್ನ ಕೇಳುತ್ತೆ, ವರ್ಕ್ ಮಾಡ್ತಾ ಇದ್ದಾರಾ ಸ್ಪೋಸ್ ಅಂತ. ಇಲ್ಲಿ ನೋ ಅಂತ ಕೊಟ್ಟರೆ ಅವ್ರದ್ದು ನೇಮ್ ಒಂದು ಮಾತ್ರ ಕೇಳುತ್ತೆ. ಇಲ್ಲಿ ಅವ್ರ ನೇಮನ್ನು ಟೈಪ್ ಮಾಡಿ ಮುಂದಕ್ಕೆ ಹೋಗ್ತಕ್ಕಂಥದ್ದು. ಸಪೋಸ್ ಎಸ್ ಅಂತ ಕೊಟ್ಟರೆ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಕೊಟ್ಟರೆ ಅವ್ರದ್ದು KGD ನಂಬರು ಇಲ್ಲಿ ಕೊಡಬೇಕು, ಸ್ಪೋಸ್ ನೇಮನ್ನು ಕೊಡಬೇಕು, ಅವ್ರ ಡಿಸಿಗ್ನೇಷನ್ನು ಎಲ್ಲದೂ ಸಹ ಆಟೋ ಜನ್ರೇಟ್ ಆಗಿ ಬರಬಹುದು ಅಂದ್ಕೊಂಡಿದ್ದೀನಿ. ಇದಿಷ್ಟನ್ನು ಕೊಟ್ಟು ಮುಂದಕ್ಕೆ ಹೋಗಬೇಕು. ಸಪೋಸು ಏನಿಲ್ಲ ನೋ ಅಂತ ಕೊಟ್ಟರೆ ಸೊ ಅವ್ರದ್ದು ನೇಮ್ ಒಂದು ಕೇಳುತ್ತೆ, ಆ ನೇಮ್ ಒಂದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ನೇಮನ್ನು ಎಂಟ್ರಿ ಮಾಡಿದ ನಂತರ ನಮಗೆ ಮುಂದೆ ಸರ್ವಿಸ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಅಂದರೆ ಯಾವ್ಯಾವ ಶಾಲೆಯಲ್ಲಿ ಯಾವ್ಯಾವ ಝೋನಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅದರದ್ದು ವೆಯ್ಟೇಜ್ ಈ ಕಡೆ ಸ್ಕ್ರಾಲ್ ಮಾಡಿದರೆ ನಮಗೆ ಅದು ಸಂಪೂರ್ಣ ಎಷ್ಟು ವರ್ಕಿಂಗ್ ಡೇಸ್ ಆಗಿದೆ, ಆಯಾ ಶಾಲೆಯಲ್ಲಿ ಎಷ್ಟೆಷ್ಟು ವರ್ಕಿಂಗ್ ಡೇಸ್ ಆಗಿದೆ ಅದಷ್ಟು ಡೀಟೇಲ್ಸು, ಎಲ್ಲಿಂದ ಎಲ್ಲಿ ತನಕ ವರ್ಕ್ ಮಾಡಿದ್ದೀವಿ ಆ ಶಾಲೆಯಲ್ಲಿ ಅಷ್ಟು ಡೀಟೇಲ್ಸ್ ನಮಗೆ ಈ ಇದರಲ್ಲಿ ಬರುತ್ತೆ ಝೋನ್ ವೈಸು. ನಂತರ ಝೋನ್ ವೈಸ್ ಸರ್ವಿಸ್ ಅಂತ ಮತ್ತೆ ಟೋಟಲ್ ಇಲ್ಲಿ ಬರುತ್ತೆ, ಯಾವ ಝೋನ್ ಎಷ್ಟೆಷ್ಟು ಆಗಿದೆ ಅನ್ನೋದಷ್ಟು ಬರುತ್ತೆ. C ಝೋನಲ್ಲಿ ಇಷ್ಟು ಕಂಪ್ಲೀಟ್ ಆಗಿದೆ, ಎಕ್ಸ್ಟ್ರಾ ಸರ್ವಿಸ್ ಇಷ್ಟಾಗಿದೆ, ವೇಟೇಜನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇದೆ. ಇನ್ನು 15ನೇದು ಇಲ್ಲಿ ಇದನ್ನು ನಾಟ್ ಅಪ್ಲಿಕಬಲ್ ಇದೆ, ಅದನ್ನೇನು ಮಾಡೋಕ್ಕಾಗಲ್ಲ ನಾವು. ಇಲ್ಲಿ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಫಾರ್ ಅಂತ ಇದೆ, ಇದ್ರ ಮೇಲೆ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ವಿತಿನ್ ಡಿಸ್ಟಿಕ್ ಅಂತ ಮೇನ್ ಆಪ್ಷನ್ ಒಂದಿರುತ್ತೆ, ಅದನ್ನೇ ತಗೋಬೇಕು. ಇನ್ನು 17ನೇದು ಇಂಪಾರ್ಟೆಂಟ್, ಇಲ್ಲಿ ಪ್ರಯಾರಿಟಿ ಕೊಡ್ತಕ್ಕಂಥದ್ದು 17ನೇ ಆಪ್ಷನಲ್ಲಿ ಇಲ್ಲಿ ಎಸ್ ಅಂತ ಕೊಡ್ತೀವಿ ಅಥವಾ ನೋ ಅಂತ ಕೊಡಬೇಕು. ಪ್ರಯಾರಿಟಿ ಎಂದು ಯಾವ ಅಂತ ಹೇಳ್ತೀನಿ. 5 ಆಪ್ಷನ್ ಆದ್ಯತೆಗಳೇನಿದೆ ಆ 5 ಆದ್ಯತೆಗಳಲ್ಲಿ ಯಾವುದಾದ್ರೂ ಇದ್ದರೆ ನಾವು ಎಸ್ ಅಂತ ಕೊಡಬೇಕು, ಇಲ್ಲಾಂದರೆ ನೋ ಅಂತ ಕೊಟ್ಟು ಮುಂದಕ್ಕೆ ಹೋಗಬೇಕು. ಇಲ್ಲಿ ಸಪೋಸ್ ಎಸ್ ಅಂತ ಕೊಟ್ಟರೆ ಯಾವ್ದಾದ್ರು ಪ್ರಯಾರಿಟಿನ ಕೊಟ್ಟರೆ ಮೊದಲನೇದು ಇದು ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಬರುತ್ತೆ. ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ಇಲ್ಲಿ ಎಸ್ ಅಂತ ಕೊಡಿ, ಇಲ್ಲಾಂದರೆ ಅಲ್ಲಿ ನೋ ಇದೆ ಹಾಗೆ ಬಿಡಿ. ಆನಂತರ ನೆಕ್ಸ್ಟ್ 2ನೇದು ಇದು ಡಿಸಬಿಲಿಟಿಗೆ ಸಂಬಂಧಪಟ್ಟಂತೆ ಬರುತ್ತೆ, ಇದ್ದರೆ ಎಸ್ ಅಂತ ಕೊಡಿ. 3ನೇದು ವಿಡೋ ಇದಿದೆ ವಿಡೋವರು, ಇದರಲ್ಲಿ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಕೊಡಿ.
ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹಿಂದೆ ವಿಡಿಯೋ ಮಾಡಿದ್ನಿ, ಆದ್ಯತೆಗಳಿಗೆ ಸಂಬಂಧಪಟ್ಟಂತೆ ಡೀಪಾಗಿ. ಆ ವಿಡಿಯೋನ ನೋಡಿ ಅಂತ ಕೇಳ್ಕಂತ. 4ನೇದು ಇದಕ್ಕೆ ಸೋಲ್ಜರ್ ಸಂಬಂಧಪಟ್ಟಂತೆ, ಸೈನಿಕರಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಆದ್ಯತೆ ಇದ್ದರೆ ಎಸ್ ಅಂತ ಕೊಡಿ. 5ನೇದು ಕಪಲ್ ಕೇಸಿಗೆ ಸಂಬಂಧಪಟ್ಟಂತೆ ಇಬ್ಬರು ಪತಿ ಪತ್ನಿ ಎಂಪ್ಲಾಯ್ ಆಗಿದ್ದರೆ ಅದು ಎಸ್ ಅಂತ ಇಲ್ಲಿ ಬರುತ್ತೆ, ಇದು ಕೊಡಿ. ಈ ಯಾವುದ್ರಲ್ಲಾದರೂ ಯಾವುದಿದ್ರೂ ಅದನ್ನ ಕೊಡ್ತಕ್ಕಂಥದ್ದು. ಈಗ ಸಪೋಸ್ ಒಂದು ಹೇಳ್ತೀನಿ, ಇಲ್ಲಿ ಕಪಲ್ ಕೇಸ್ ಇದೆ, ಎಸ್ ಅಂತ ಕೊಟ್ಟರೆ ಇಲ್ಲಿ ನಮಗೆ ಇನ್ನೊಂದು ಚೂಸ್ ಫೈಲ್ ಅಂತ ಬರುತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೈಲ್ ಅಪ್ಲೋಡನ್ನು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ವಿಸ್ ಸರ್ಟಿಫಿಕೇಟ್ನ ನಾವಿಲ್ಲಿ ಅಪ್ಲೋಡ್ ಮಾಡಬೇಕು. ನಮ್ಮ ಮೊಬೈಲಲ್ಲಿ ಫೈಲ್ಸ್ ಓಪನ್ ಆಗ್ತವೆ. ಇಲ್ಲಿ ಹೋಗಿ ಇಲ್ಲಿ ಇರ್ತಕ್ಕಂಥ ಒಂದು ಆಪ್ಷನ್ನ ತೆಗೆದುಕೊಂಡು ಫೈಲ್ಗೆ ಹೋಗಿ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಬಂದು ಕೂರುತ್ತೆ ಈ ರೀತಿಯಾಗಿ. ಸೊ ಇಲ್ಲಿ ಬಂದಿದೆ ಅಂತ ಅರ್ಥ ಗೊತ್ತಾಗುತ್ತೆ ನಮಗೆ, ಆ ಫೈಲ್ ಇಲ್ಲಿ ಬಂದು ಕೂತಿದೆ. ಸೊ ಡಿಕ್ಲರೇಷನ್ ಲಾಸ್ಟ್ ಬಂದು ಡಿಕ್ಲರೇಷನನ್ನು ಕೊಡ್ತೀವಿ. ಇಲ್ಲಿ 2 ಚೆಕ್ ಬಾಕ್ಸ್ ಇದೆ, ಟಿಕ್ ಮಾಡಿಬಿಟ್ಟು ಇಲ್ಲಿ ಡ್ರಾಫ್ಟ್ ಸೇವ್ ಸಹ ಇದೆ. ಡ್ರಾಫ್ಟ್ ಸೇವ್ ಆಪ್ಷನನ್ನು ಇದರಲ್ಲಿ ಕೊಟ್ಟಿದ್ದಾರೆ, ಅನುಕೂಲ ಆಗುತ್ತೆ, ಇದನ್ನು ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿ ಇತ್ತು ಅಂತ ಅಂದರೆ ಇಲ್ಲಿ ಸಬ್ಮಿಟನ್ನು ಕೊಡಿ. ಇಲ್ಲಿ ನಮಗೆ ಟ್ರಾನ್ಸ್ಫರ್ ಐ ಡಿ ನಂಬರು ಇಲ್ಲಿ ಬರುತ್ತೆ. ವೆದರ್ ಇದು ಆಪ್ಷನ್ಸ್ ಇದ್ದರೆ ಅಂದರೆ ಪ್ರಯಾರಿಟಿ ಆಪ್ಷನ್ಸ್ ಏನಾದರೂ ಇದ್ದರೆ ಕೊಡ್ತೀವಿ, ಇಲ್ಲ ನೋ ಅಂತ ಕೊಡ್ತೀವಿ. ನೋ ಅಂತ ಕೊಟ್ಟರೆ ಇನ್ನೇನು ಜಾಸ್ತಿ ಮಾಹಿತಿ ಏನು ಕೇಳಲ್ಲ, ಯಾವ ಮಾಹಿತಿ ಅಪ್ಲೋಡ್ ಮಾಡೋ ಅಂಥದ್ದು ಏನಿಲ್ಲ, ಬರೀ ಡಿಕ್ಲರೇಷನ್ನ ಕೊಡ್ತಕ್ಕಂಥದ್ದು, ಸಬ್ಮಿಟನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಇರುತ್ತೆ. ನೋ ಅಂತ ಕೊಟ್ಟರೆ. ಎಸ್ ಅಂತ ಕೊಟ್ಟರೆ ಪ್ರಯಾರಿಟಿಗಳು ಓಪನ್ ಆಗ್ತವೆ, 5 ಪ್ರಯಾರಿಟಿಗಳು ಬರ್ತವೆ. 5 ಪ್ರಯಾರಿಟಿಲಿ ಯಾವ ಪ್ರಯಾರಿಟಿ ಬೇಕದನ್ನ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು. ಇದು 3 ವರ್ಷ ತುಂಬಿರ್ತಕ್ಕಂಥ, 5 ವರ್ಷ ಕಂಪ್ಲೀಟ್ ಆಗದಿರ್ತಕ್ಕಂಥ CRP BRP ಅವರಿಗೆ ಈ ರೀತಿಯಾಗಿ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕ್ತಕ್ಕಂಥದ್ದು. ಇನ್ನು ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂತೆ, ಕೋರಿಕೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ಆಪ್ಷನ್ಸು ಸೇಮ್ ಬರುತ್ತೆ. ಹಿಂಗೆ ಬೇಸಿಕ್ ಡೀಟೇಲ್ಸ್ ಬರುತ್ತೆ, ವರ್ಕಿಂಗ್ ಡೀಟೇಲ್ಸ್ ಬರುತ್ತೆ. ಇದರಲ್ಲಿ PP ಡಿಕ್ಲೇಷನ್ ಕೇಳುತ್ತೆ, ಮ್ಯಾರಿಡ್ ಸ್ಟೇಟಸ್ ಕೇಳುತ್ತೆ. ಮ್ಯಾರಿಡ್ ಅಂತ ಕೊಟ್ಟರೆ ಮ್ಯಾರಿಡ್ ಇರುತ್ತೆ, ಅಥವಾ ಅದನ್ನ ಸಂಬಂಧಪಟ್ಟಂತೆ ಮ್ಯಾರಿಡ್ ಅಂತ ಕೊಟ್ಟರೆ ಸಪೋಸ್ ವರ್ಕಿಂಗ್ ಅಂತ ಕೇಳುತ್ತೆ. ಎಸ್ ಆರ್ ನೋ ಕೊಡ್ತೀವಿ. ಅವರ ನೋ ಅಂತ ಕೊಟ್ಟರೆ ಇಲ್ಲಿ ಅವರ ಹೆಸರು ಮಾತ್ರ ಟೈಪ್ ಮಾಡ್ತೀವಿ. ಎಸ್ ಅಂತ ಕೊಟ್ಟರೆ ಮುಂದಕ್ಕೆ ನಮಗೆ ಆಪ್ಷನ್ನು ಕೇಳುತ್ತೆ, ಅವ್ರದ್ದು KGD ಡೀಟೇಲ್ಸ್ ಎಲ್ಲ ಕೊಟ್ಟು ಇಲ್ಲಿ ಸಬ್ಮಿಟನ್ನು ಕೊಡಬೇಕು. ನೋ ಅಂತ ಕೊಟ್ಟರೆ ಏನು ಕೇಳಲ್ಲ. ಆನಂತರ ನಮ್ಮದು ಝೋನ್ ವೈಸು ಡೀಟೇಲ್ಸು ಇಲ್ಲಿ ಬರುತ್ತೆ. ಆನಂತರ ಸರ್ವಿಸ್ ಝೋನ್ ವೈಸ್ ಎಷ್ಟೆಷ್ಟು ಸರ್ವಿಸ್ ಆಗಿದೆ ಅಂತ ಇಲ್ಲಿ ಟೋಟಲ್ ಎಷ್ಟು ವರ್ಕಿಂಗ್ ಡೇಸ್ ಆಗಿದೆ ಟೋಟಲ್ ಇನ್ ಸರ್ವಿಸು, ಎಕ್ಸ್ಟ್ರಾ ಇಷ್ಟಾಗಿದೆ ಅನ್ನೋದು ಆಪ್ಷನ್ನು ನಮಗೆ ತೋರಿಸುತ್ತೆ. ಇಲ್ಲಿ ಪ್ರಯಾರಿಟಿ ಬಂದು ಇಲ್ಲಿ ಆಪ್ಷನ್ಗಳನ್ನ ಎಸ್ ಅಂತ ಕೊಟ್ಟರೆ ಅಷ್ಟು 5 ಆಪ್ಷನ್ಗಳು ಓಪನ್ ಆಗ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಅಂತ ಯಾವುದಾದ್ರೂ ಒಂದು ಆಪ್ಷನ್ ಇದೆ ಅಂತ ಅಂದರೆ, ಮೆಡಿಕಲ್ ಇದೆ ಅಂತ ಅಂದರೆ, ಮೆಡಿಕಲ್ ಸರ್ಟಿಫಿಕೇಟ್ ಇದೆ, ಆದ್ಯತೆ ಇದೆ ಅಂತ ಅಂದರೆ ಇಲ್ಲಿ ಚೂಸ್ ಫೈಲ್ ಅಂತ ಹೋಗಿ ಫೈಲನ್ನು ಅಪ್ಲೋಡ್ ಮಾಡಬೇಕು. ಆನಂತರ ಇಲ್ಲಿ ಡಿಕ್ಲರೇಷನನ್ನು ಕೊಡ್ತೀವಿ. ಡಿಕ್ಲರೇಷನಲ್ಲಿ 2 ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಆಪ್ಷನನ್ನು ಕೊಡ್ತೀವಿ, ಅಥವಾ ಸುಮ್ಮನೆ ಡ್ರಾಫ್ಟ್ ಬೇಕಾದ್ರೆ ಡ್ರಾಫ್ಟ್ ಸೇವನ್ನು ಸಹ ಮಾಡ್ಕೋಬೋದು. ಇಲ್ಲ ಯಾವುದೇ ಪ್ರಯಾರಿಟಿ ಇಲ್ಲ ಅಂತಂದರೆ, ಆದ್ಯತೆ ಯಾವುದು ಇಲ್ಲ ಅಂದರೆ ಬರೀ ಡಿಕ್ಲರೇಷನ್ನ ಕೇಳುತ್ತಂದರೆ ಜನರಲ್, ಅದರ್ ಕೇಸಸ್, ಮೆನ್ ಆರ್ ವುಮೆನ್ ಇದಿದ್ರೆ ಬರೀ ನೋ ಅಂತ ಆಪ್ಷನನ್ನು ಕೊಟ್ಬಿಟ್ಟು ಇಲ್ಲಿ ಸಬ್ಮಿಟನ್ನು ಕೊಡ್ತಕ್ಕಂಥದ್ದು. ಇದು ಕೋರಿಕೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕ್ತಕ್ಕಂಥದ್ದು. ಆತ್ಮೀಯರೇ, ಇದಕ್ಕೂ ಮುಂಚೆ ಈ ಆದ್ಯತೆಗಳಿಗೆ ಸಂಬಂಧಪಟ್ಟಂತೆ ಒಂದು ತುಂಬ ಡೀಟೈಲ್ಡ್ ಒಂದು ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಆ ಲಿಂಕ್ ಸಂಬಂಧಪಟ್ಟ ಯಾವ್ಯಾವ ಆದ್ಯತೆಗಳಿಗೆ ಏನೇನು ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು, ಯಾವ ಒಂದು ಪ್ರಾಧಿಕಾರದಿಂದ ದಾಖಲೆಗಳನ್ನ ತಗೋಬೇಕು, ಆದ್ಯತೆಗಳು ಯಾವ ರೀತಿ ಯಾವ್ಯಾವ ಇದೆ ಅನ್ನೋದಷ್ಟು ಡೀಟೇಲ್ಗೆ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಂತ ಒಂದು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.